ಸರ್, ಉದಯಪುರದಲ್ಲಿ ಮೈಸೂರಿನ ಉದಯನಗರದಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ. ಡಿಜೆ ಡಿಕೆಜಿಲಿ ನಂತರ ಮತ್ತೊಂದು ಘಟನೆ ನಡೆದಿದೆ. ನೋಡಿ, ಸಣ್ಣ ಸಣ್ಣ ವಿಷಯಕ್ಕೂ ಯಾಕೆ ಕೆರಳ್ತಾರೆ? ದಿನನಿತ್ಯ ಹಾಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಬಗ್ಗೆನೂ ಕೂಡ ಕಾಮೆಂಟ್ಸ್ ಮಾಡೋದನ್ನು ನೋಡಿದ್ದೀವಿ. ರಾಜ್ಯದ ಹಲವಾರು ಜನ ಬೇರೆ ಬೇರೆ ರಾಜಕೀಯ ಪಕ್ಷದ ನಾಯಕರುಗಳ ಬಗ್ಗೆಯೂ ಕೂಡ ಈ ರೀತಿ ಕಾಮೆಂಟ್ಸ್ ಮಾಡಿರೋದು ನಾವು ನೋಡಿದ್ದೇವೆ. ಮುಸಲ್ಮಾನರೇ ಯಾಕೆ ಕೆರಳ್ತಾರೆ? ಕೆರಳಿಸುವಂಥ ಯಾವ ಸಂಘಟನೆ ಕೆಲಸ ಮಾಡ್ತಾ ಇದೆ ಅವ್ರ ಹಿಂದ್ಗಡೆ? ಇಡೀ ದೇಶದಲ್ಲೆಲ್ಲ ಹಿಂಗೆ ಕೇಳ್ತಾರಪ್ಪ. ಯಾಕೆ ಕೇಳ್ತಾರೆ? ಹಾಗಾದ್ರೆ ಅವರಲ್ಲಿ ಅಭಿವ್ಯಕ್ತಿ ಅನ್ನುವಂಥದ್ದಕ್ಕೆ ಸ್ವತಂತ್ರನೇ ಇಲ್ಲ, ಪ್ರಶ್ನಿಸುವಂಥ ಅಧಿಕಾರವೇ ಇಲ್ಲ ಅನ್ನೋದು ಒಂದು ಕಾರಣನ? ಅಥವಾ ಎಲ್ಲದನ್ನೂ ಒಂದು ಸಣ್ಣ ನೆಪ ಮಾಡಿಕೊಂಡು ಕಾಲ್ ಕೆರೆದು ಜಗಳ ಮಾಡೋದಕ್ಕೆ ನೆಪ ಕಾಯ್ತಾ ಇರ್ತಾರೆ ಅವರು? ಇದು ಸ್ವಲ್ಪ ಗಂಭೀರವಾಗಿ ಆಲೋಚನೆ ಮಾಡಬೇಕಂತ ಸಂಗತಿ. ನಾನು ಪೊಲೀಸ್ ಇಲಾಖೆಗೆ, ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಪುಂಡಾಟಿಕೆ ನಡೆಸಿದವರು ಮೇಲೆ ಸೇರಿದಂತೆ. ಇಲ್ಲದೇ ಇದ್ದರೆ ಸರ್ಕಾರ ಬದುಕಿದ್ದು ಸತ್ತಂತೆ ಅಂತ ಆಗತ್ತೆ. ಕ್ರಮ ತಗೊಳ್ಳಿ ಅಂತ ಆಗ್ರಹಿಸ್ತೇನೆ. ಈ ಘಟನೆಯನ್ನು ನಾನು ಖಂಡಿಸ್ತೇನೆ. ಇದ್ರ ಜೊತೆಲಿ ಸರ್, ಪಕ್ಷದ ಬೆಳವಣಿಗೆ ಸರ್, ದೆಹಲಿಯಲ್ಲಿ ಸೋಮಣ್ಣ ಅವ್ರ ಮನೆಯಲ್ಲಿ ಸಭೆ ಸೇರಿದ್ದಾರೆ ಎಲ್ಲ ಯತ್ನಾಳ್ ಟೀಮ್ ಜೊತೆಲಿ. ಯತ್ನಾಳ್ ಅವರಿಗೆ ಕೇಂದ್ರ ಶಿಸ್ತು ಸಮಿತಿ ನೋಟಿಸ್ ಅನ್ನು ಕೊಟ್ಟಿದೆ. ಅಂದರೆ ಈ ರೀತಿ ಮಾತಾಡೋದೇ ಅಥವಾ ಅಧ್ಯಕ್ಷನ ಇಳಿಸಿ ಅನ್ನೋಂಥ ವಿಚಾರ ಸಂಬಂಧಪಟ್ಟಂತೆ ನೋಟಿಸ್ ಕೊಟ್ಟಿದ್ದು ಸರಿನಾ? ನಾನು ಯಾವುದೇ ಆಂತರಿಕ ವಿಷಯಗಳ ಬಗ್ಗೆ ನಾನು ಚರ್ಚೆ ಮಾಡೋದಿಲ್ಲ ಅಂತ ಭಾಳ ಮುಂಚಿತವಾಗಿ ಹೇಳಿದ್ದೀನಿ. ಒಂದು ಮಾತು ಸ್ಪಷ್ಟ, 10 ಜನ, 100 ಜನ, 1000 ಜನ ಇಡೀ ದೇಶದಲ್ಲಿ MP, MLA, ಮಂತ್ರಿ ಆಗಿರ್ಬೋದು. ಆದರೆ ಲಕ್ಷಾಂತರ ಜನ ಕಾರ್ಯಕರ್ತರು ನಾವು ಬೆಳೆಯೋದಕ್ಕೆ ಗೊಬ್ಬರ ನೀರಾಗಿದ್ದಾರೆ. ನಾವು ಬೆಳೆಯೋದಕ್ಕೆ ಕೋಟ್ಯಾಂತರ ಜನ ಒಂದು ವೈಚಾರಿಕ ಕಾರಣಕ್ಕೆ ವಿಶ್ವಾಸ ಇಟ್ಟು ನಮ್ಮ ಪಕ್ಷಕ್ಕೆ ಮತ ಹಾಕಿದ್ದಾರೆ. ಆ ಕೋಟ್ಯಾಂತರ ಜನರ ಮನಸ್ಸಿಗೆ ನೋವಾಗಬಾರ್ದು. ಲಕ್ಷಾಂತರ ಜನ ತಮ್ಮ ಬದುಕನ್ನು ಸ್ಯಾಕ್ರಿಫೈಸ್ ಮಾಡ್ಕೊಂಡಿದ್ದಾರಲ್ಲ, ಆ ಸ್ಯಾಕ್ರಿಫೈಸ್ ಮಾಡ್ಕೊಂಡು ನಮ್ಮನ್ನು ಬೆಳೆಸಿದಾರಲ್ಲ, ಅವ್ರ ಮನಸ್ಸಿಗೆ ನೋವಾಗಬಾರ್ದು. ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನೋ ತತ್ವ ಅದು ನಮ್ಮೆಲ್ಲರಿಗೂ ಅನ್ವಯ ಆಗುತ್ತೆ. ನಾವ್ಯಾರೂ ಪಾರ್ಟಿಗಿಂತ ದೊಡ್ಡವರಲ್ಲ, ಪಾರ್ಟಿ ದೇಶಕ್ಕಿಂತ ದೊಡ್ಡದಲ್ಲ. ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಭದ್ರಾವತಿ ಶಾಸಕರ ಮಗ ಮರಳು ಮಾಫಿಯಾಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ರೇಡ್ ಹೋಗಿದ್ದು ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿದ್ದಾರೆ. ಸೊ ಇದು ಮಹಿಳಾ ಅಧಿಕಾರಿನ ಈ ರೀತಿ ನಿಲ್ಲಿಸಿದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅಂದರೆ ಈ ಸರ್ಕಾರ ಯಾವ ರೀತಿ ನಡೀತಾ ಇದೆ ಅನ್ನೋದಕ್ಕೆ ಇದೊಂದು ಶಾಂಪಲ್ ಅಷ್ಟೇ. ಇದೊಂದು ಶಾಂಪಲ್ ಯಾವ ಪರಿಸ್ಥಿತಿಲಿದೆ ಅಂತ. ಅತಿ ಹೆಚ್ಚು ಜನ ಸರ್ಕಾರಿ ನೌಕರರು ಆತ್ಮಹತ್ಯೆ ಮಾಡ್ಕೊಂಡಿರೋದು 2023-24ರಲ್ಲಿ. ನೀವು ತೆಗೆದು ನೋಡಿ ಬೇಕಾದ್ರೆ ಪಟ್ಟಿನ. ಜೊತೆಲಿ ಯತ್ನಾಳ್ ಅವರಿಗೆ ಕೇಂದ್ರ ಶಿಸ್ತು ಸಮಿತಿ ನೋಟಿಸ್ ಅನ್ನು ಕೊಟ್ಟಿದೆ. ಅಂದರೆ ಈ ರೀತಿ ಮಾತಾಡೋದೇ ಅಥವಾ ಅಧ್ಯಕ್ಷನ ಇಳಿಸಿ ಅನ್ನೋಂಥ ವಿಚಾರ ಸಂಬಂಧಪಟ್ಟಂತೆ ನೋಟಿಸ್ ಕೊಟ್ಟಿದ್ದು ಸರಿನಾ? ನಾನು ಯಾವುದೇ ಆಂತರಿಕ ವಿಷಯಗಳ ಬಗ್ಗೆ ನಾನು ಚರ್ಚೆ ಮಾಡೋದಿಲ್ಲ ಅಂತ ಭಾಳ ಮುಂಚಿತವಾಗಿ ಹೇಳಿದ್ದೀನಿ. ಒಂದು ಮಾತು ಸ್ಪಷ್ಟ, 10 ಜನ, 100 ಜನ, 1000 ಜನ ಇಡೀ ದೇಶದಲ್ಲಿ MP, MLA, ಮಂತ್ರಿ ಆಗಿರ್ಬೋದು. ಆದರೆ ಲಕ್ಷಾಂತರ ಜನ ಕಾರ್ಯಕರ್ತರು ನಾವು ಬೆಳೆಯೋದಕ್ಕೆ ಗೊಬ್ಬರ ನೀರಾಗಿದ್ದಾರೆ. ನಾವು ಬೆಳೆಯೋದಕ್ಕೆ ಕೋಟ್ಯಾಂತರ ಜನ ಒಂದು ವೈಚಾರಿಕ ಕಾರಣಕ್ಕೆ ವಿಶ್ವಾಸ ಇಟ್ಟು ನಮ್ಮ ಪಕ್ಷಕ್ಕೆ ಮತ ಹಾಕಿದ್ದಾರೆ. ಆ ಕೋಟ್ಯಾಂತರ ಜನರ ಮನಸ್ಸಿಗೆ ಆ ಸ್ಯಾಕ್ರಿಫೈಸ್ ಮಾಡ್ಕೊಂಡು ನಮ್ಮನ್ನು ಬೆಳೆಸಿದಾರಲ್ಲ, ಅವ್ರ ಮನಸ್ಸಿಗೆ ನೋವಾಗಬಾರ್ದು. ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನೋ ತತ್ವ ಅದು ನಮ್ಮೆಲ್ಲರಿಗೂ ಅನ್ವಯ ಆಗುತ್ತೆ. ನಾವ್ಯಾರೂ ಪಾರ್ಟಿಗಿಂತ ದೊಡ್ಡವರಲ್ಲ, ಪಾರ್ಟಿ ದೇಶಕ್ಕಿಂತ ದೊಡ್ಡದಲ್ಲ. ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಭದ್ರಾವತಿ ಶಾಸಕರ ಮಗ ಮರಳು ಮಾಫಿಯಾಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ರೇಡ್ ಹೋಗಿದ್ದು ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿದ್ದಾರೆ. ಸೊ ಇದು ಮಹಿಳಾ ಅಧಿಕಾರಿನ ಈ ರೀತಿ ನಿಲ್ಲಿಸಿದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅಂದರೆ ಈ ಸರ್ಕಾರ ಇದೊಂದು ಶಾಂಪಲ್ ಯಾವ ಪರಿಸ್ಥಿತಿಲಿದೆ ಅಂತ. ಅತಿ ಹೆಚ್ಚು ಜನ ಸರ್ಕಾರಿ ನೌಕರರು ಆತ್ಮಹತ್ಯೆ ಮಾಡ್ಕೊಂಡಿರೋದು 2023-24ರಲ್ಲಿ. ನೀವು ತೆಗೆದು ನೋಡಿ ಬೇಕಾದ್ರೆ ಪಟ್ಟಿನ. ಅತಿ ಹೆಚ್ಚು ಸಂಖ್ಯೆನಲ್ಲಿ. ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ? ಯಾಕೆ ಸಬ್ ಇನ್ಸ್ಪೆಕ್ಟ್ರೇ ಆತ್ಮಹತ್ಯೆ ಮಾಡ್ಕೊಳ್ತಾರೆ? ಯಾಕೆ ಕ್ಲಾಸ್ 1 ಆಫೀಸರೇ ಆತ್ಮಹತ್ಯೆ ಮಾಡ್ಕೊಳ್ತಾರೆ? ಅವರಿಗೆ
ಸಹಜವಾಗಿ ಕೆಲಸ ಮಾಡೋ ವಾತಾವರಣ ಇಲ್ಲ. ಮಾಫಿಯಾ ಪ್ರಚೋದನೆಗೆ ಬಗ್ಬೇಕಾಗತ್ತೆ, ಅವ್ರ ಪ್ರಭಾವಕ್ಕೆ ಮಣಿಬೇಕಾಗತ್ತೆ. ಮಣಿದೇ ಇದ್ರೆ ಅವರು ಬಹಳ ಕಾಲ ಆ ಜಾಗದಲ್ಲಿ ಇರಕ್ಕಾಗಲ್ಲ. ನಿನ್ನೆ ಭದ್ರಾವತಿಯ ಶಾಸಕರ ಮಗ ಮಾಡಿರೋದು ಕೂಡ ತನ್ನ ತಂದೆ ಶಾಸಕರು ಅನ್ನುವಂಥ ಪ್ರಭಾವ ವಲಯವನ್ನ ದುರುಪಯೋಗ ಪಡಿಸ್ಕೊಂಡ್ರ ಕೆಲಸ. ಮತ್ತು ಅವರ ಮಾತಿನ ಬಳಸಿದ ಭಾಷೆ ಇದೆಯಲ್ಲ, ಅದು ಸಭ್ಯತೆಯ ಭಾಷೆ ಅಲ್ಲ. ತಪ್ಪು ಯಾರು ಮಾಡಿದ್ರು ತಪ್ಪೇ, ತಪ್ಪು ಮಾಡಿದವರಿಗೆ ಕ್ರಮ ಆಗಬೇಕು.